ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲರ್ನರ್ ಅಡ್ಡ. ಎಲ್ಲರಿಗೂ ಒಂದು ಶುಭ ಸುದ್ದಿ ಏನು ಅಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ಇವತ್ತು ಶುಕ್ರವಾರ ಏನು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಶ್ರೀಯುತ ಮಧು ಬಂಗಾರಪ್ಪ ಸರ್ ಅವರು ಈಗಾಗಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಪ್ರಾಥಮಿಕ ಶಾಲೆಗಳಿಗೆ 13,000 ಶಿಕ್ಷಕರನ್ನ ನೇಮಿಸಿದೀವಿ. ಈ ಬಾರಿ 16,000 ಶಿಕ್ಷಕರ ಜೊತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 6,000 ಹುದ್ದೆಗಳನ್ನ ನಾವು ಶೀಘ್ರದಲ್ಲೇ ತುಂಬ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಸ್ಕೀಮ್ ನಲ್ಲಿ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಇದಕ್ಕೋಸ್ಕರ 39,000 ವಾಟ್ಸಪ್ ಗ್ರೂಪ್ ಗಳನ್ನ ಕೂಡ ಅವರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಂತರ 5,000 ರೂಪಾಯಿಯಿಂದ 5 ಕೋಟಿವರೆಗೂ ಕೂಡ ಇದಕ್ಕೆ ಅನುದಾನ ಸಿಕ್ಕಿರುವಂತದ್ದನ್ನು ಕೂಡ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ADB ಬ್ಯಾಂಕ್ ಅಂತ ಹೇಳಿ ಏನ್ ಕರಿತೇವೆ, ಈ ಎಲ್ಲಾ ಮೂಲಗಳಿಂದ ಕೂಡ ಅನುದಾನ ಶಿಕ್ಷಣ ಇಲಾಖೆಗೆ ಬರ್ತಾ ಇರೋದ್ರ ಕಾರಣ ಈ ಬಜೆಟ್ ಅಲ್ಲಿ 5,000 ಹೊಸ ಕೊಠಡಿಗಳನ್ನು ಕೂಡ ನಿರ್ಮಿಸೋದಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಆಮೇಲೆ ಸರ್ಕಾರ ಸಹಭಾಗಿತ್ವ ಹಾಗೂ ಜನಪ್ರತಿನಿಧಿಗಳ ಸಹಭಾಗಿತ್ವದಲ್ಲಿ ಸರ್ಕಾರಿ ಶಾಲೆ ಉತ್ತಮ ಪಡಿಸ್ತೇವೆ ಅನ್ನುವಂತ ಮಾಹಿತಿಯನ್ನ ಅವರು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇವತ್ತಿನ ವಿಚಾರ. ನೋಡಿ, ಶೀಘ್ರದಲ್ಲೇ ಅವರು 16,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಒಂದು TET ಆದ್ರೂ ಆಗಬಹುದು. ಸೊ ಹಾಗಾಗಿ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಉಚಿತ ತರಗತಿಗಳನ್ನ ನೀವು ಇಲ್ಲಿ ಪಡ್ಕೋಬಹುದು. ಯಾಕೆ ಅಂತ ಅಂದ್ರೆ ಬಹಳಷ್ಟು ಯೂಟ್ಯೂಬ್ ಚಾನಲ್ಸ್ ಅನ್ನ ನೀವು ನೋಡಿರ್ತೀರಾ, ಪೇ ಮಾಡ್ಬೇಕಾಗುತ್ತೆ. ಓಕೆ, ನೋಡಿ ನಿಮ್ ಇಷ್ಟ. ಆದ್ರೆ ಉಚಿತ ತರಗತಿ, ಅದರಲ್ಲೂ ಸಿಲೆಬಸ್ ವೈಸು ಪಠ್ಯ ವಸ್ತು ಆಧಾರಿತವಾಗಿರ್ತಕ್ಕಂಥ ಉಚಿತ ತರಗತಿಗಳು ಸಿಗ್ತಾ ಇದೆ ಅಂತ ಅಂದಾಗ ಅದನ್ನ ಉಪಯೋಗಿಸ್ಕೊಳ್ಳಿ. ಹಾಗೆ ನಿಮಗೆ ಯಾವ್ದು ಒಂದು ಯಾವ ಒಂದು ಟಾಪಿಕ್ ಬೇಕಾಗಿರುತ್ತೋ ಅದನ್ನ ನೀವು ಕಮೆಂಟ್ ಮಾಡಿದ್ರೆ ನಾವು ಅದನ್ನ ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ನೋಡಿ, 16,000 ಹುದ್ದೆಗಳು ಏನ್ ಭರ್ತಿ ಆಗ್ತಾ ಇದೆ, ಅದರಲ್ಲಿ ನಾನು ಒಬ್ಬ ಅಥವಾ ನಾನು ಒಬ್ಬಳು, ನಾನು ಒಬ್ಬ ಶಿಕ್ಷಕಿ ಅಥವಾ ನಾನು ಒಬ್ಬ ಶಿಕ್ಷಕ ಆಗ್ಬೇಕು ಅಂತ ಅನ್ಕೊಂಡು ನಿಮ್ಮ ಒಂದು ಪ್ರಯತ್ನವನ್ನ ಈ ದಿನದಿಂದನೇ ಆರಂಭಿಸಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.